ಫ್ರೆಂಡ್ಸ್, ಒಂದು ನಿಜ ಹೇಳಿ, ತಿಂಗಳ 1ನೇ ತಾರೀಕು ಸ್ಯಾಲ್ರಿ ಅಕೌಂಟ್ಗೆ ಬಂದಾಗ ಒಂಥರ ರಾಜನ್ ಥರ ಫೀಲ್ ಆಗುತ್ತೆ ಅಲ್ವಾ? ಈ ತಿಂಗಳ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತೀವಿ. ಆದರೆ ಅದೇ ತಿಂಗಳ 25ನೇ ತಾರೀಕು ಬರೋಷ್ಟರಲ್ಲಿ ಸೀನ್ ಚೇಂಜ್ ಆಗಿರುತ್ತೆ. ಪರ್ಸ್ ಓಪನ್ ಮಾಡಿದ್ರೆ ಬರೀ ಚಿಲ್ಲರೆ ಕಾಸು ಶಬ್ದ ಮಾಡ್ತಾ ಇರುತ್ತೆ. ಅರೆ, ಇಷ್ಟೊಂದು ದುಡ್ಡು ಬಂತಲ್ಲ, ಅದೆಲ್ಲ ಎಲ್ಲಿ ಹೋಯ್ತು ಅಂತ ನಿಮಗೂ ಪ್ರತಿ ತಿಂಗಳು ಈ ಟೆನ್ಷನ್ ಆಗುತ್ತಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಇವತ್ತು ನಾವು ಒಂದು ಬೋರಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ, ಅದೇ ಬಜೆಟ್. ಅಯ್ಯೋ, ಬಜೆಟ್ ಅಂದರೆ ನಮ್ಮ ಕೈಲಾಗಲ್ಲ ಗುರು ಅಂತ ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಬಜೆಟ್ ಅಂದರೆ ನಿಮ್ಮ ಖರ್ಚುಗಳಿಗೆ ಕತ್ತರಿ ಹಾಕೋದಲ್ಲ. ಬಜೆಟ್ ಅಂದರೆ ನಿಮ್ಮ ದುಡ್ಡಿಗೆ ನೀವೇ ಬಾಸ್ ಆಗೋದು. ನಿಮ್ಮ ದುಡ್ಡು ಎಲ್ಲಿ ಹೋಗಬೇಕು ಅಂತ ನೀವೇ ಡಿಸೈಡ್ ಮಾಡೋದು. ಇಲ್ಲ ಅಂದರೆ ತಿಂಗಳ ಕೊನೆಯಲ್ಲಿ ನಿಮ್ಮ ದುಡ್ಡು ಎಲ್ಲಿ ಹೋಯ್ತು ಅಂತ ನೀವೇ ಹುಡುಕಾಡಬೇಕಾಗುತ್ತೆ. ಬನ್ನಿ, ಈ ಬಜೆಟ್ಟಿಂಗ್ ಅನ್ನೋ ಗೇಮ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮಲ್ಲಿ ತುಂಬ ಜನ ಮಾಡೋ ತಪ್ಪು ಏನು ಗೊತ್ತಾ? ನಾವು ಬರೀ ದೊಡ್ಡ ದೊಡ್ಡ ಖರ್ಚುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ. ಮನೆ ಬಾಡಿಗೆ, ರೆಂಟ್, ಕರೆಂಟ್ ಬಿಲ್, ಬೈಕ್ EMI ಇವೆಲ್ಲ ನಮಗೆ ಕಾಣಿಸುವ ಖರ್ಚುಗಳು. ಇವು ನಮ್ಮನ್ನು ಯಾವತ್ತೂ ಬಡವರನ್ನಾಗಿ ಮಾಡಲ್ಲ. ನಮ್ಮ ಜೇಬು ಖಾಲಿ ಮಾಡೋದು ಯಾವುದು ಗೊತ್ತಾ? ನಮಗೆ ಗೊತ್ತೇ ಆಗದ ಹಾಗೆ ಆಗುವ ಸಣ್ಣ ಸಣ್ಣ ಖರ್ಚುಗಳು. ಇದನ್ನೇ ನಾವು ಫೈನಾನ್ಷಿಯಲ್ ಲೀಕೇಜ್ ಅಂತ ಹೇಳ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನೀವು ಆಫೀಸ್ ಬ್ರೇಕಲ್ಲಿ ದಿನ 2 ಟೀ ಕುಡಿತೀರಾ ಅಥವಾ 1-2 ಸಿಗರೆಟ್ ಸೇದುತ್ತೀರಾ ಅಂದ್ಕೊಳ್ಳಿ. ಒಂದು ದಿನಕ್ಕೆ ಇದು ಮೇ ಬಿ 40-50 ರೂಪಾಯಿ ಇರ್ಬೋದು. ಏನೋ ಮಹಾ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ಸ್ವಲ್ಪ ಲೆಕ್ಕ ಹಾಕಿ ನೋಡಿ, ತಿಂಗಳಕ್ಕೆ ಇದು ಸುಮಾರು 1500 ರೂಪಾಯಿ ಆಗುತ್ತೆ. ವರ್ಷಕ್ಕೆ ಬರೋಬ್ಬರಿ 18,000 ರೂಪಾಯಿ. ಜಸ್ಟ್ ಟೀ ಸಿಗರೆಟ್ಗೆ ಇಷ್ಟು ಖರ್ಚಾಗುತ್ತೆ ಅಂದರೆ ಇನ್ನು ವಾರಕ್ಕೊಮ್ಮೆ ಮೂಡ್ ಬಂದಾಗ ಮಾಡೋ ಝೊಮ್ಯಾಟೊ, ಸ್ವಿಗ್ಗಿ ಆರ್ಡರ್, ನೋಡದೇ ಇರೋ OTT ಸಬ್ಸ್ಕ್ರಿಪ್ಷನ್, ಅನಗತ್ಯ ಆನ್ಲೈನ್ ಶಾಪಿಂಗ್ ಇವೆಲ್ಲ ಸೇರಿ ಎಷ್ಟಾಗ್ಬೋದು? ನಿಮಗೆ ಶಾಕ್ ಆಗುತ್ತೆ ಅಲ್ವಾ? ಹೌದು, ಈ ಸಣ್ಣ ಸಣ್ಣ ತೂತುಗಳೇ ನಿಮ್ಮ ದೊಡ್ಡ ಹಡಗನ್ನು ಮುಳುಗಿಸ್ತಾ ಇರೋದು. ಬಜೆಟ್ ಮಾಡೋಕೆ ಫಸ್ಟ್ ಸ್ಟೆಪ್ ಅಂದರೆ ಈ ಲೀಕೇಜ್ ಎಲ್ಲಾಗ್ತಿದೆ ಅಂತ ಕಂಡುಹಿಡಿಯೋದು. ಹಾಗಾದರೆ ಈ ಲೀಕೇಜ್ ಕಂಡುಹಿಡಿಯೋದು ಹೇಗೆ? ತುಂಬ ಸಿಂಪಲ್. ನಿಮಗೊಂದು ಚಾಲೆಂಜ್ ಕೊಡ್ತೀನಿ. ಹಾಗಾದ್ರೆ ಈ ಲೀಕೇಜ್ ಕಂಡುಹಿಡಿಯೋದು ಹೇಗೆ? ತುಂಬಾ ಸಿಂಪಲ್. ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ. ಮುಂದಿನ 30 ದಿನಗಳ ಕಾಲ ನೀವು ಪೇ ಮಾಡುವ ಪ್ರತಿಯೊಂದು ರೂಪಾಯಿ ಖರ್ಚನ್ನು ಬರೆದಿಡಬೇಕು. ಹೌದು, 5 ರೂಪಾಯಿ ಚಾಕ್ಲೇಟಿಂದ ಹಿಡಿದು 5,000 ರೂಪಾಯಿ ಶಾಪಿಂಗ್ವರೆಗೂ ಎಲ್ಲವನ್ನು ರೆಕಾರ್ಡ್ ಮಾಡಬೇಕು. ಮಿಸ್ ಮಾಡಬಾರ್ದು. ಇದಕ್ಕೆ ನೀವು ಹಳೆ ಸ್ಟೈಲಲ್ಲಿ ಒಂದು ಸಣ್ಣ ಡೈರಿ ಪೆನ್ ಇಟ್ಕೋಬಹುದು, ಅಥವಾ ಇವತ್ತಿನ ಸ್ಮಾರ್ಟ್ಫೋನ್ ಯುಗದಲ್ಲಿ ಎಷ್ಟೊಂದು ಫ್ರೀ ಆ್ಯಪ್ಗಳು ಸಿಗುತ್ತೆ. ಉದಾಹರಣೆಗೆ ವಾಲೆಟ್, ಮನಿಫೈ, ಸ್ಪೆಂಡಿಂಗ್ ಟ್ರ್ಯಾಕರ್. ನೀವು ಖರ್ಚು ಮಾಡಿದ ತಕ್ಷಣ ಫೋನ್ ತೆಗೆದು ಅದರಲ್ಲಿ ಎಂಟ್ರಿ ಮಾಡಿ. 1 ತಿಂಗಳು ಹೀಗೆ ಮಾಡಿದ ಮೇಲೆ ಆ ಆ್ಯಪ್ ನಿಮ್ಗೊಂದು ರಿಪೋರ್ಟ್ ಕೊಡುತ್ತೆ. ಅದನ್ನು ನೋಡಿದ್ರೆ ನಿಮ್ಗೆ ನಿಜವಾಗಲೂ ಶಾಕ್ ಆಗೋದು ಗ್ಯಾರಂಟಿ. ಓ ಮೈ ಗಾಡ್, ನಾನು ಬರೀ ಹೊರಗಡೆ ತಿನ್ನೋಕೆ ಇಷ್ಟು ಖರ್ಚು ಮಾಡಿದ್ದೀನಾ, ಪೆಟ್ರೋಲ್ಗೆ ಇಷ್ಟುಂಡು ಸುರಿದಿದ್ದೀನಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಸತ್ಯ ತಿಳ್ಕೊಳ್ಳೋದೇ ನಿಮ್ಮ ಮೊದಲ ಗೆಲುವು. ಇದೊಂದು ಐ ಓಪನರ್ ಇದ್ದ ಹಾಗೆ. ಒಮ್ಮೆ ನಿಮ್ಮ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾದ್ಮೇಲೆ ಅದನ್ನು ಕಂಟ್ರೋಲ್ ಮಾಡೋದು ಈಸಿ. ಇದನ್ನೇ ರಿಯಲ್ ಬಜೆಟಿಂಗ್ ಅನ್ನೋದು. ಉದಾಹರಣೆಗೆ, ಟ್ರ್ಯಾಕ್ ಮಾಡಿದ ಮೇಲೆ ನಿಮಗೆ ಗೊತ್ತಾಯಿತು, ಹೋದ ತಿಂಗಳು ನೀವು ಹೋಟೆಲ್ ಊಟಕ್ಕೆ 8,000 ರೂಪಾಯಿ ಖರ್ಚು ಮಾಡಿದ್ರಿ ಅಂತ. ಈ ತಿಂಗಳು ನೀವೊಂದು ನಿರ್ಧಾರ ಮಾಡಿ, ನಾನು ಈ ತಿಂಗಳು ಹೊರಗಡೆ ಊಟಕ್ಕೆ ಮ್ಯಾಕ್ಸಿಮಮ್ 4,000 ರೂಪಾಯಿ ಮಾತ್ರ ಖರ್ಚು ಮಾಡ್ತೀನಿ ಅಂತ ನಿಮಗೆ ನೀವೇ ಒಂದು ಲಿಮಿಟ್ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ಕೇಳಿ. ಬಜೆಟ್ ಅಂದರೆ ನಿಮ್ಮ ಆಸೆಗಳನ್ನು ಸಾಯಿಸೋದಲ್ಲ, ನಿಮ್ಮ ಎಂಜಾಯ್ಮೆಂಟ್ಗೆ ಕತ್ತರಿ ಹಾಕೋದಲ್ಲ. ಬಜೆಟ್ ಅಂದರೆ ನನ್ನ ಹತ್ರ ಇರೋ ದುಡ್ಡಲ್ಲಿ ನಾನು ಎಷ್ಟು ಎಂಜಾಯ್ ಮಾಡಬಹುದು ಅಂತ ಪ್ಲ್ಯಾನ್ ಮಾಡೋದು. ನೀವು ಫನ್ ಅಥವಾ ಎಂಟರ್ಟೈನ್ಮೆಂಟ್ಗೂ ಒಂದು ಬಜೆಟ್ ಇಡಿ. ಆ ದುಡ್ಡನ್ನು ನೀವು ಯಾವುದೇ ಗಿಲ್ಟ್ ಇಲ್ಲದೆ ಖಾಲಿ ಮಾಡಬಹುದು, ಯಾಕಂದರೆ ಅದು ಪ್ಲ್ಯಾನ್ಡ್ ಖರ್ಚು. ಇದು ನಿಮ್ಮ ಫೈನಾನ್ಷಿಯಲ್ ಲೈಫ್ಗೆ ಒಂದು ಮ್ಯಾಪ್ ಇದ್ದ ಹಾಗೆ. ಸೊ ಫ್ರೆಂಡ್ಸ್, ಬಜೆಟ್ ಮಾಡೋದು ಮೊದಲಿಗೆ ಸ್ವಲ್ಪ ಕಷ್ಟ ಅಥವಾ ಬೋರ್ ಅಂತ ಅನ್ನಿಸ್ಬೋದು. ಆದರೆ ಒಮ್ಮೆ ಇದು ಅಭ್ಯಾಸ ಆದರೆ ತಿಂಗಳ ಕೊನೆಯಲ್ಲಿ ಬೇರೆಯವರ ಹತ್ರ ಕೈ ಚಾಚೋ ಪರಿಸ್ಥಿತಿ ತಪ್ಪುತ್ತೆ. ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಉಳಿದಿರುತ್ತೆ ಅಲ್ವಾ? ಆ ಖುಷಿ ಮತ್ತು ನೆಮ್ಮದಿನೇ ಬೇರೆ. ಇವತ್ತೇ ಈ 30 ಡೇಸ್ ಚಾಲೆಂಜ್ ತಗೊಳ್ಳಿ. ಈಗ ನನಗೊಂದು ವಿಷಯ ಕಮೆಂಟ್ ಮಾಡಿ ಹೇಳಿ, ನೀವು ಖರ್ಚಿನ ಲೆಕ್ಕ ಇಡೋಕೆ ಯಾವ ಮೆಥಡ್ ಯೂಸ್ ಮಾಡ್ತೀರಾ? ಹಳೆ ಸ್ಟೈಲ್ ಡೈರಿ ಪೆನ್ ಸರಿನಾ, ಅಥವಾ ಹೊಸ ಸ್ಟೈಲ್ ಮೊಬೈಲ್ ಆ್ಯಪ್ಗಳ? ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಎಮರ್ಜೆನ್ಸಿ ಫಂಡ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಥ್ಯಾಂಕ್ ಯು.